ನಮಸ್ಕಾರ, ಕೇಸಿನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ತಲಪಾಡಿಯಲ್ಲಿ ಅಮಿತ ವೇಗದಲ್ಲಿ ಬಂದ ಕರ್ನಾಟಕ ಎಸ್ಆರ್ಟಿಸಿ ಬಸ್ ನಿಯಂತ್ರಣ ತಪ್ಪಿ ಸಂಭವಿಸಿದ ಭೀಕರ ಅಪಘಾತ. 8 ಮಂದಿಗೆ ಗಂಭೀರವಾಗಿ ಗಾಯಗಳಾಗಿದ್ದು 6 ಮಂದಿ ಮೃತಪಟ್ಟ ಘಟನೆ. ಕೇರಳ ಅಂಗೀಕೃತ ಶಾಲಾ ನಿರ್ವಹಣಾ ಸಂಘ ಜಿಲ್ಲಾ ಸಮಿತಿ ಆಯೋಜಿಸುವ ವಿಜಯೋತ್ಸವ 2025 ಕಾರ್ಯಕ್ರಮ ನಡೆಯಿತು ನೆಲ್ಲಿಕಟ್ಟೆ ಪಿಬಿಆರ್ ಹಾಲ್ನಲ್ಲಿ. ಕೆಪಿಎಸ್ಟಿಎ ಪರಿವರ್ತನಾ ಸಂದೇಶ ಯಾತ್ರೆ ಸ್ವಾಗತ ಸಂಘ ಕಚೇರಿಯ ಉದ್ಘಾಟನೆ ಕಾಸರಗೋಡು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ. ಆರೋಪಿ ಸಿ ಕೃಷ್ಣಕುಮಾರ್ ತಮ್ಮ ವಿರುದ್ಧ ದೂರು ನೀಡಿದ ಸಂತ್ರಸ್ತೆಯ ವಿವರಗಳನ್ನು ಬಹಿರಂಗಪಡಿಸಿದ್ದಕ್ಕಾಗಿ ಪೊಲೀಸರು ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು. ಕಾಂಗ್ರೆಸ್ ವಕ್ತಾರ ಸಂದೀಪ್ ವಾರಿಯರ್ ಹೇಳಿಕೆ. ಮಂಜೇಶ್ವರದ ಬಡಜಿ ಗ್ರಾಮದಲ್ಲಿರುವ ಶತಮಾನಗಳಷ್ಟು ಹಳೆಯದಾದ ಸರ್ಕಾರಿ ಎಲ್ಪಿ ಶಾಲೆ ಯುಪಿ ಶಾಲೆಯನ್ನಾಗಿ ನವೀಕರಿಸಬೇಕೆಂದು ಪೋಷಕರು, ಶಿಕ್ಷಕರು ಹಾಗೂ ಸ್ಥಳೀಯರ ಆಗ್ರಹ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ತಲಪಾಡಿಯಲ್ಲಿ ಅಮಿತ ವೇಗದಲ್ಲಿ ಬಂದ ಕರ್ನಾಟಕ ಎಸ್ಆರ್ಟಿಸಿ ಬಸ್ ನಿಯಂತ್ರಣ ತಪ್ಪಿ ಬಸ್ಗಾಗಿ ಕಾಯುತ್ತಿದ್ದ ಜನರಿಗೆ ಹಾಗೂ ಆಟೋಗೆ ಡಿಕ್ಕಿ ಹೊಡೆದು ಸಂಭವಿಸಿದ ಭೀಕರ ಅಪಘಾತದಲ್ಲಿ 6 ಮಂದಿ ಮೃತಪಟ್ಟ ಘಟನೆ ನಡೆದಿದೆ. ಕಾಸರಗೋಡಿನಿಂದ ಮಂಗಳೂರಿಗೆ ಹೋಗುತ್ತಿದ್ದ ಕರ್ನಾಟಕ ಎಸ್ಆರ್ಟಿಸಿ ಬಸ್ನ ಬ್ರೇಕ್ ವಿಫಲವಾಗಿರುವುದು ಅಪಘಾತಕ್ಕೆ ಕಾರಣವಾಗಿದೆ. ತಲಪಾಡಿಯನ್ನು ಬೆಚ್ಚಿ ಬೀಳಿಸಿದ ಬಸ್ ಅಪಘಾತದಲ್ಲಿ 6 ಮಂದಿಯ ದಾರುಣ ಅಂತ್ಯ. ಕೇರಳದ ತಲಪಾಡಿಯಲ್ಲಿ ಬಸ್ಗಾಗಿ ಕಾಯುತ್ತಿದ್ದವರ ಹಾಗೂ ಆಟೋ ಮೇಲೆ ಅಮಿತ ವೇಗವಾಗಿ ಬಂದ ಕರ್ನಾಟಕ ಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದ ಘಟನೆ ಸಂಭವಿಸಿದ್ದು 6 ಮಂದಿ ದುರಂತವಾಗಿ ಸಾವನ್ನಪ್ಪಿದ್ದಾರೆ. ಕೇರಳದ ಭಾಗವಾಗಿರುವ ತಲಪಾಡಿಯಲ್ಲಿ ಕೇರಳದಿಂದ ಬಂದ ಖಾಸಗಿ ಬಸ್ಗಳ ನಿಲ್ದಾಣದಲ್ಲಿ ಗುರುವಾರ ಅಪರಾಹ್ನ ಈ ಅಪಘಾತ ಸಂಭವಿಸಿದೆ. ಕಾಸರಗೋಡಿನಿಂದ ಮಂಗಳೂರಿಗೆ ಹೋಗುತ್ತಿದ್ದ ಕರ್ನಾಟಕ ಎಸ್ಆರ್ಟಿಸಿ ಬಸ್ ನಿಯಂತ್ರಣ ಕಳೆದುಕೊಂಡು ಅಪಘಾತ ಸಂಭವಿಸಿರುವುದು. ಮಳೆ ಸುರಿಯುತ್ತಿರುವ ಸಮಯದಲ್ಲಿ ಬಸ್ ವೇಗವಾಗಿ ಚಲಿಸುತ್ತಿದ್ದು ಬ್ರೇಕ್ ಹಾಕಿದಾಗ ರಸ್ತೆಯಿಂದ ಹೊರಗೆ ಎಸೆಯಲ್ಪಟ್ಟು ಬಸ್ ನಿಲ್ದಾಣದಲ್ಲಿ ಬಸ್ಗಾಗಿ ಕಾಯುತ್ತಿದ್ದ ಜನರಿಗೆ ಹಾಗೂ ಅದರ ಹಿಂದೆ ನಿಂತಿದ್ದ ಆಟೋಗೆ ಡಿಕ್ಕಿ ಹೊಡೆದಿದೆ. ಅಪಘಾತದಲ್ಲಿ ಬಸ್ ಅಡಿಯಲ್ಲಿ ಬಿದ್ದ 3 ಹಾಗೂ ಆಟೋದಲ್ಲಿದ್ದ 5 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ 8 ಮಂದಿಯನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಅದರಲ್ಲಿ 6 ಮಂದಿ ಮೃತಪಟ್ಟಿದ್ದಾರೆ. ಆಟೋ ಚಾಲಕ ಮುಳ್ಳುಗುಡ್ಡೆಯ ಹೈದರ್, ಅಜ್ಜಿನಡ್ಕ ಕೋಟೆಕರ್ ನಿವಾಸಿಗಳಾದ ಖದೀಜಾ, ನಫೀಜಾ, ಆಯಿಷಾ ವಿದಾ ಹಾಗೂ 11 ವರ್ಷದ ಹಸ್ನಾ ಇದ್ದರು. ಇವರೆಲ್ಲರೂ ಅಜ್ಜಿನಡ್ಕ ಕೋಟೆಕರ್ ನಿವಾಸಿಯಾಗಿದ್ದಾರೆ. ಅವರು ಅಜ್ಜಿನಡ್ಕ ಕೋಟೆಕರ್ನಿಂದ ಮಂಜೇಶ್ವರ ತುಮಿನಾಡ್ಗೆ ಬರುತ್ತಿದ್ದರು. ಈ 5 ಜನರು ಅಪಘಾತದಲ್ಲಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಮೃತಪಟ್ಟವರಲ್ಲಿ ಮತ್ತೊಬ್ಬರು ಫರಂಗಿಪೇಟೆ ನಿವಾಸಿ ಅವ್ವಮ್ಮ. ಬಸ್ಸಿನ ಅಡಿಗೆ ಬಿದ್ದ 3ರಲ್ಲಿ ಅವರು ಒಬ್ಬರು. ഈ ഒരു ആക്സിഡന്റ് സംഭവിച്ചത് പറയുമ്പോൾ കർണാടക KSRTC ആണ്. അത് വരിൻ്റെ റൂട്ട് എന്ന് പറയുന്നത് സർവീസ് റോഡിലാണ്. അത് കാസർഗോഡ് നിന്ന് മംഗലാപുരത്തേക്ക് പോകുന്ന ബസ്സാണ്. പക്ഷേ അത് വന്നതും പിന്നെ ഹൈവേ കൂടിയാണ്. 66 വന്നിട്ട് ഒരു ഓട്ടോയിലേക്ക് ഇടിച്ചിട്ട് അത് 2 റൗണ്ട് തിരിഞ്ഞിട്ടാണ് അവസാനം പിന്നൊരു ഓട്ടോയിലേക്ക് ഇടിക്കുകയും 6 പേരാണ് മരണപ്പെട്ടത്. അതിൽ 1 ഓട്ടോ ഡ്രൈവറും മറ്റു 5 പേരും ഒരു ഫാമിലിയാണ്. അവർ കേസറോഡ് സ്വദേശികളാണ്. ಅಪಘಾತ ನಡೆದ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದವರು ತಕ್ಷಣ ರಕ್ಷಣಾ ಕಾರ್ಯಾಚರಣೆಗೆ ನೇತೃತ್ವ ವಹಿಸಿದರು. ಬೆನ್ನಲ್ಲೇ ಮಂಜೇಶ್ವರ ಸಿಐ ಅನೂಪ್ ನೇತೃತ್ವದ ಪೊಲೀಸ್ ತಂಡ ಸ್ಥಳಕ್ಕೆ ಆಗಮಿಸಿ ಗಾಯಾಳುಗಳನ್ನು ತಕ್ಷಣವೇ ಆಸ್ಪತ್ರೆಗೆ ಕರೆದೊಯ್ದರು. ಕಾಸರಗೋಡು ಎಸ್ಪಿ ವಿಜಯ ಭರತ್ ರೆಡ್ಡಿ, ಎಎಸ್ಪಿ ದೇವದಾಸ್ ಇತರ ಉನ್ನತ ಪೊಲೀಸ್ ಅಧಿಕಾರಿಗಳು ಸಹ ಸ್ಥಳಕ್ಕೆ ಆಗಮಿಸಿದರು. ಸಾವನ್ನಪ್ಪಿದವರ ಮೃತದೇಹವನ್ನು ಮಂಗಲ್ಪಾಡಿ ತಾಲೂಕು ಆಸ್ಪತ್ರೆ ಹಾಗೂ ದೇರಳಕಟ್ಟೆ ಎನಪೊಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬಸ್ಸಿನ ಅಡಿಗೆ ಬಿದ್ದು ಗಂಭೀರವಾಗಿ ಗಾಯಗೊಂಡ ಕಾಸರಗೋಡು ಪೆರುಂಬಳ ನಿವಾಸಿ ಲಕ್ಷ್ಮಿ ಹಾಗೂ ಅವರ ಪುತ್ರ ಸುರೇಂದ್ರ ಮಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅಪಘಾತದ ಸಿಸಿಟಿವಿ ದೃಶ್ಯಾವಳಿಗಳು ಬಿಡುಗಡೆಯಾಗಿದ್ದು ಈ ದೃಶ್ಯಗಳು ಬೆಚ್ಚಿ ಬೀಳಿಸುತ್ತದೆ. ಅಪಘಾತದಲ್ಲಿ ಸಾವನ್ನಪ್ಪಿದ 2 ವ್ಯಕ್ತಿಗಳನ್ನು ಗುರುತಿಸಲು ಪೊಲೀಸರು ಪ್ರಯತ್ನಿಸುತ್ತಿದ್ದಾರೆ. ಅಪಘಾತಕ್ಕೆ ಬ್ರೇಕ್ ವೈಫಲ್ಯವೇ ಕಾರಣ ಎಂಬುದು ಪ್ರಾಥಮಿಕ ತೀರ್ಮಾನವಾಗಿದ್ದರೂ ಅಪಘಾತ ಇತರ ದೋಷಗಳಿಂದಾಗಿದೆಯೇ ಅಥವಾ ಅಜಾಗರೂಕ ಚಾಲನೆಯಿಂದಾಗಿದೆಯೇ ಎಂಬುದು ಸೇರಿದಂತೆ ಇತರ ಅಂಶಗಳ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಕೇರಳ ಅಂಗೀಕೃತ ಶಾಲಾ ನಿರ್ವಹಣಾ ಸಂಘ ಜಿಲ್ಲಾ ಸಮಿತಿ ಆಯೋಜಿಸುವ ವಿಜಯೋತ್ಸವ 2025 ಕಾರ್ಯಕ್ರಮ ನೆಲ್ಲಿಕಟ್ಟೆ ಪಿಬಿಆರ್ ಹಾಲ್ನಲ್ಲಿ ನಡೆಯಿತು. ಶಾಸಕ ಎನ್ ನಿಲಿಕುನ್ ಉದ್ಘಾಟಿಸಿದರು. ಕೇರಳ ಅಂಗೀಕೃತ ಶಾಲಾ ನಿರ್ವಹಣಾ ಸಂಘ ಜಿಲ್ಲಾ ಸಮಿತಿ ಆಯೋಜಿಸುವ ವಿಜಯೋತ್ಸವ 2025 ಕಾರ್ಯಕ್ರಮ ನೆಲ್ಲಿಕಟ್ಟೆ ಪಿಬಿಆರ್ ಹಾಲ್ನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಶಾಸಕ ಎನ್ ನಿಲಿಕುನ್ ಉದ್ಘಾಟಿಸಿದರು. എനിക്കൊരു അധ്യാപകനാണ് അല്ലെങ്കിൽ ഒരു അധ്യാപിക ആകണം.
ചില ചടങ്ങിൽ പങ്കെടുക്കുമ്പോൾ ഒരു കുട്ടിയോട് പറയുന്നത് എനിക്ക് അധ്യാപകനാകണം അല്ലെങ്കിൽ അധ്യാപിക ആകണം. അതെന്തുകൊണ്ടാണെന്ന് എനിക്കറിയില്ല. അപ്പോൾ ഞാൻ നിങ്ങളെ അഭിനന്ദിക്കുവാൻ ആഗ്രഹിക്കുകയാണ്. നിങ്ങൾ മറ്റൊന്നും ആഗ്രഹിക്കാതെ മറ്റൊരു ജോലിയിലേക്ക് പുറകെ പോകാതെ നിങ്ങൾ ഈ അധ്യാപിക വൃത്തിയെ തിരഞ്ഞെടുത്തത് തീർച്ചയായും നിങ്ങളെ സംബന്ധിച്ചിടത്തോളം അതുപോലെ ഈ നാടിനെ സംബന്ധിച്ചിടത്തോളം അഭിമാനകരമാണ്. അതിന് ഞാൻ നിങ്ങളെ അഭിനന്ദിക്കുന്നു. ಕೆಆರ್ಎಸ್ಎಂಎ ಜಿಲ್ಲಾಧ್ಯಕ್ಷ ಎಂಎ ಮಕ್ಕಾರ್ ಅಧ್ಯಕ್ಷತೆ ವಹಿಸಿದ್ದರು. ಕೋಡ್ ರೋಬೋ ಸಿಇಒ ರಜನೀಶ್ ರೋಬೋಟಿಕ್ಸ್ ಪ್ರಸ್ತುತಿಪಡಿಸಿದರು. ನಂತರ ಶಿಕ್ಷಕರ ತರಬೇತಿ ಕಾರ್ಯಕ್ರಮ ನಡೆಯಿತು. ಪಿವಿಎಂ ಶಾಲಾ ಪ್ರಾಂಶುಪಾಲ ನಿಜಾಂ ಬೋವಿಖಾನ ಅತಿಥಿ ಪರಿಚಯ ಮಾಡಿದರು. ಪ್ರೊಫೆಸರ್ ಡಾಕ್ಟರ್ ಎಬ್ಎನ್ ಮೊಹಮ್ಮದ್ ಉನ್ನಿ ಅಲಿಯಾಸ್ ಮುಸ್ತಫಾ ತರಬೇತಿ ನೀಡಿದರು. ಈ ಸಂದರ್ಭ ಎಸ್ಎಸ್ಎಲ್ಸಿ +2 ಪರೀಕ್ಷೆಗಳಲ್ಲಿ ಎಲ್ಲಾ ವಿಷಯಗಳಲ್ಲಿ 100% ಯಶಸ್ಸು ಸಾಧಿಸಿದ ಶಾಲೆಗಳು, ಪ್ರತಿ ಶಾಲೆಯ ಅತ್ಯುತ್ತಮ ಶಿಕ್ಷಕರು ಹಾಗೂ ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚಿನ ಫಲಿತಾಂಶ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಕೆಆರ್ಎಸ್ಎಂಎ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮುಜೀಬ್, ಜಿಲ್ಲಾ ಪಂಚಾಯತ್ ಸದಸ್ಯ ಪಿಬಿ ಶಫೀಕ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಕೆಆರ್ಎಸ್ಎಂಎ ರಾಜ್ಯಾಧ್ಯಕ್ಷ ರಾಘವ ಚೇರಲ್ ಆಶಯ ಭಾಷಣ ಮಾಡಿದರು. ಜಿಲ್ಲಾ ಪಂಚಾಯತ್ ಸದಸ್ಯೆ ಎಂ ಶೈಲಜಾ, ಪಿಬಿಎಂ ಶಾಲಾ ಪಿಟಿಎ ಅಧ್ಯಕ್ಷ ಇಬ್ರಾಹಿಂ ನೆಲ್ಲಿಕಟೆ, ಕೆಆರ್ಎಸ್ಎಂ ಜಿಲ್ಲಾ ಕೋಶಾಧಿಕಾರಿ ಸಿಎ ದೇವಸ್ಯ, ಕಾರ್ಯದರ್ಶಿ ಮೊಯ್ದೀನ್ ಕುഞ്ഞി ಎಂಬಿವರು ಉಪಸ್ಥಿತರಿದ್ದರು. ಪ್ರಧಾನ ಕಾರ್ಯದರ್ಶಿ ಎನ್ ಬಾಲಚಂದ್ರನ್ ಸ್ವಾಗತಿಸಿ, ಕಾರ್ಯದರ್ಶಿ ಮೊಯ್ದೀನ್ ಕುഞ്ഞി ಕಾಮಿಲ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೆಪಿಎಸ್ಟಿಎ ಪರಿವರ್ತನಾ ಸಂದೇಶ ಯಾತ್ರೆ ಸ್ವಾಗತ ಸಂಘ ಕಚೇರಿಯ ಉದ್ಘಾಟನೆ ನಡೆಯಿತು. ಕಾಸರಗೋಡು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಕಾಂಗ್ರೆಸ್ ವಕ್ತಾರ ಸಂದೀಪ್ ವಾರಿಯಾರ್ ಉದ್ಘಾಟಿಸಿದರು. ರಾಜ್ಯ ಸರ್ಕಾರದ ದೋಷಪೂರಿತ ಶಿಕ್ಷಣ ನೀತಿಗಳ ವಿರುದ್ಧ ಎಂಬ ಘೋಷವಾಕ್ಯದೊಂದಿಗೆ ಸೆಪ್ಟೆಂಬರ್ 15ರಂದು ಕಾಸರಗೋಡಿನಿಂದ ಕೆಪಿಎಸ್ಟಿಎ ರಾಜ್ಯ ಸಮಿತಿಯ ಆಶ್ರಯದಲ್ಲಿ ಪ್ರಾರಂಭಿಸುವ ಸಾರ್ವಜನಿಕ ಶಿಕ್ಷಣ ಪರಿವರ್ತನಾ ಸಂದೇಶ ರಾಜ್ಯ ವಾಹನ ಪ್ರಚಾರಣಾ ಜಾಥಾದ ಸ್ವಾಗತ ಸಂಘ ಕಚೇರಿ ಉದ್ಘಾಟನೆ ಕಾಸರಗೋಡು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ನಡೆಯಿತು. ಕಾಂಗ್ರೆಸ್ ವಕ್ತಾರ ಸಂದೀಪ್ ವಾರಿಯಾರ್ ಉದ್ಘಾಟಿಸಿದರು. ಡಿಸಿಸಿ ಅಧ್ಯಕ್ಷ ಪಿಕೆ ಫೈಜಲ್ ಅಧ್ಯಕ್ಷತೆ ವಹಿಸಿದ್ದರು. ಕೆಪಿಎಸ್ಟಿಎ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಪ್ರಶಾಂತ್ ಕಾನತೂರ್, ರಾಜ್ಯ ಸಮಿತಿ ಸದಸ್ಯೆ ಸ್ವಪ್ನ ಜಾರ್ಜ್, ಡಿಸಿಸಿ ಉಪಾಧ್ಯಕ್ಷ ಸಾಜಿದ್ ಮವ್ವಲ್, ಡಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಂಸಿ ಪ್ರಭಾಕರನ್, ಸಿವಿ ಜೇಮ್ಸ್, ಆರ್ವಿ ಪ್ರೇಮಾನಂದನ್, ರಜನಿ ಕೆ ಜೋಸೆಫ್, ಎ ರಾಧಾಕೃಷ್ಣನ್, ವಿನೋದ್ ನಂದಕುಮಾರ್, ಕೆಎಂ ಮ್ಯಾಥ್ಯೂ, ಎ ಜಯದೇವನ್, ಹರೀಶ್ ಪೆರೈಲ್ ಮುಂತಾದವರು ಮಾತನಾಡಿದರು. ಸಂಘಟನಾ ಸಮಿತಿ ಕಾರ್ಯಾಧ್ಯಕ್ಷ ಪಿಟಿ ಬೇನಿ ಸ್ವಾಗತಿಸಿ, ಪ್ರಧಾನ ಸಂಚಾಲಕ ಕೆ ಗೋಪಾಲಕೃಷ್ಣನ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಆರೋಪಿ ಸಿ ಕೃಷ್ಣಕುಮಾರ್ ತಮ್ಮ ವಿರುದ್ಧ ದೂರು ನೀಡಿದ ಸಂತ್ರಸ್ತೆಯ ವಿವರಗಳನ್ನು ಬಹಿರಂಗಪಡಿಸಿದ್ದಕ್ಕಾಗಿ ಪೊಲೀಸರು ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕೆಂದು ಕಾಂಗ್ರೆಸ್ ವಕ್ತಾರ ಸಂದೀಪ್ ವಾರಿಯಾರ್ ಆಗ್ರಹಿಸಿದರು. ಕಾಸರಗೋಡು ಡಿಸಿಸಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಅವರು ಹೇಳಿದರು. ആരോപണ വിധേയനായിട്ടുള്ള കൃഷ്ണകുമാർ അദ്ദേഹം കേവലം ഒരു വ്യക്തി മാത്രമല്ല, ദീർഘകാലമായി രാഷ്ട്രീയ രംഗത്ത് പ്രവർത്തിക്കുന്ന ഉത്തരവാദിത്ത ബോധമുള്ള ഒരു പൊതുപ്രവർത്തകനായിരിക്കേണ്ട വ്യക്തി, നിയമം അറിയുന്ന വ്യക്തി, ഇന്ന് കേരളത്തിലെ പ്രധാനപ്പെട്ട എല്ലാ മാധ്യമങ്ങളുടെയും മുൻപിൽ ആ അതിജീവിതയുടെ ഐഡൻറ്റിറ്റി വെളിപ്പെടുത്തുന്ന രീതിയിലാണ് പത്രസമ്മേളനം നടത്തിയത്. അതിജീവിത ആരാണ് എന്ന് കൃത്യമായി ആളുകളെ ബോധ്യപ്പെടുത്തുന്ന രീതിയിൽ ഒരു പത്രസമ്മേളനം നടത്തിയത് ആ ഒരൊറ്റ കാരണം കൊണ്ട് തന്നെ കൃഷ്ണകുമാറിനെതിരെ രാജ്യത്തെ നിയമം അനുശാസിക്കുന്ന ക്രിമിനൽ കേസുകൾ ചുമത്തേണ്ടതാണ്. നാളെ ഒരു സ്ത്രീയും തനിക്കെതിരെ പരാതി പറയാൻ വരരുത് എന്ന ഉദ്ദേശത്തോടു കൂടി അതിജീവിതയെ ഭീഷണിപ്പെടുത്തുക, മാനസിക സമ്മർദ്ദത്തിലാക്കുക എന്നുള്ള ഉദ്ദേശത്തോടു കൂടിയാണ് അതിജീവിതയുടെ പേര് വെളിപ്പെടുത്തുന്ന രീതിയിലുള്ള ഒരു പത്രസമ്മേളനം ആരോപണ വിധേയനായിട്ടുള്ള കൃഷ്ണകുമാർ നടത്തിയിട്ടുള്ളത്. ഇത് രാജ്യത്ത് നിലനിൽക്കുന്ന നീതിന്യായ വ്യവസ്ഥിതിക്കെതിരാണ്. ശോഭ ചേച്ചിക്ക് ഇതിന്റെ സത്യം മുഴുവനും അറിയാം. MT രമേശിന്റെ എറണാകുളത്ത് അദ്ദേഹം താമസിച്ചിരുന്ന വീട്ടിൽ പോയി ഈ കുട്ടി കാര്യങ്ങളെല്ലാം പറഞ്ഞിട്ടുണ്ട്. മുട്ടാവുന്ന മുഴുവൻ വാതിലുകളിലും ഈ കുട്ടി പോയി പരാതി പറഞ്ഞിട്ടുണ്ട്. പാർട്ടിയുടെ മാനം രക്ഷിക്കണമെന്ന് പറഞ്ഞതിൻ്റെ അടിസ്ഥാനത്തിൽ സംഘടനാ സ്നേഹമുള്ളത് ഉണ്ട്. ആ കുട്ടി പലപ്പോഴും അതിൽ നിന്ന് വിട്ടുനിന്നുണ്ട്. ഇവരുടെ സമ്മർദ്ദത്തിന് വഴങ്ങി. അത് മാത്രമല്ല, ഈ കൃഷ്ണകുമാറിന്റെ നേതൃത്വത്തിൽ ഈ കുട്ടിക്കും അമ്മയ്ക്കും നേരെ നല്ല ആക്രമണം നടന്ന് ഈ കുട്ടിക്ക് ഗുരുതരമായ രീതിയിൽ പരിക്കേറ്റിട്ടുണ്ട്. പരിക്കേറ്റ് തീരെ വയ്യാതിരുന്ന കുട്ടിയുടെ ചികിത്സയ്ക്ക് സഹായം കൊടുത്ത വ്യക്തിയുടെ പേര് ഇന്നത്തെ കേന്ദ്രമന്ത്രി ശ്രീ സുരേഷ് ഗോപി എന്നാണ്. ശ്രീ സുരേഷ് ഗോപിയും ശ്രീമതി ശോഭാ സുരേന്ദ്രനും ഗോപാലൻകുട്ടി മാസ്റ്ററും ഒക്കെ ഇത് നിഷേധിക്കട്ടെ.
നെഞ്ചത്ത് കൈവച്ചുകൊണ്ട് അവർക്കിത് നിഷേധിക്കാൻ കഴിയുമെന്ന് എനിക്ക് തോന്നുന്നില്ല. ಮಂಜೇಶ್ವರ ಬಡಾಜೆ ಗ್ರಾಮದಲ್ಲಿರುವ ಶತಮಾನಗಳಷ್ಟು ಹಳೆಯದಾದ ಸರ್ಕಾರಿ ಎಲ್ಪಿ ಶಾಲೆಯನ್ನು ಈಗ ಯುಪಿ ಶಾಲೆಯನ್ನಾಗಿ ನವೀಕರಿಸುವಂತೆ ಪೋಷಕರು, ಶಿಕ್ಷಕರು ಹಾಗೂ ಸ್ಥಳೀಯರು ಆಗ್ರಹಿಸಿದ್ದಾರೆ. ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸದ ಅವಕಾಶ ಕಲ್ಪಿಸಲು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂಬ ಬೇಡಿಕೆ ವ್ಯಕ್ತವಾಗಿದೆ. 1924ರಲ್ಲಿ ಸ್ಥಾಪಿತವಾದ ಈ ಶಾಲೆ ಆರಂಭದಲ್ಲಿ ಮಣ್ಣಿನ ಗೋಡೆಗಳು ಹಾಗೂ ಹುಲ್ಲಿನ ಚಾವಣಿಯ ಕಟ್ಟಡವಾಗಿತ್ತು. ಕಾಲಕ್ರಮೇಣವಾಗಿ ಇದು ಶಾಶ್ವತ ಕಟ್ಟಡವಾಗಿ ರೂಪುಗೊಂಡಿತು. ಆದರೆ ಶಾಲೆಯ ಅಸ್ತಿತ್ವ ಹಲವಾರು ಬಾರಿ ಸಂಶಯದ ನಡುವೆ ಸಿಲುಕಿತ್ತು. 2015ರಿಂದ 2020ರವರೆಗೆ ಪೋಷಕರು ಮಕ್ಕಳನ್ನು ಖಾಸಗಿ ಶಾಲೆಗಳಿಗೆ ಕಳುಹಿಸಲು ಪ್ರಾರಂಭಿಸಿದ ಪರಿಣಾಮ ವಿದ್ಯಾರ್ಥಿಗಳ ಸಂಖ್ಯೆ ಕುಸಿಯಿತು. ಆದರೂ ಪೋಷಕರು, ಶಿಕ್ಷಕರು ಮತ್ತು ಹಳೆ ವಿದ್ಯಾರ್ಥಿಗಳ ಒಕ್ಕೂಟದ ಹೋರಾಟದಿಂದ ಶಾಲೆ ಉಳಿಯಿತು. ಪ್ರಸ್ತುತ ಸುಮಾರು 100ರಷ್ಟು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಈಗ ಶಾಲೆಯಲ್ಲಿ 4ನೇ ತರಗತಿಯವರೆಗೆ ಮಾತ್ರ ಓದಿನ ಅವಕಾಶವಿದ್ದು, ಮಕ್ಕಳು ಓದು ಮುಂದುವರಿಸಲು 7 ಕಿಲೋಮೀಟರ್ ದೂರದ ಯುಪಿ ಶಾಲೆಗೆ ಹೋಗಬೇಕಾಗಿದೆ. ಸಾರಿಗೆ ಸೌಲಭ್ಯಗಳ ಕೊರತೆಯಿಂದಾಗಿ ಹಲವಾರು ಮಕ್ಕಳು 4ನೇ ತರಗತಿಯ ನಂತರವೇ ವಿದ್ಯಾಭ್ಯಾಸ ನಿಲ್ಲಿಸುತ್ತಿದ್ದಾರೆ. ಇದರಿಂದಾಗಿ ಮಕ್ಕಳು ತಮ್ಮ ಶಿಕ್ಷಣ ಹಕ್ಕಿನಿಂದ ವಂಚಿತರಾಗುತ್ತಿದ್ದಾರೆ ಎಂದು ಗ್ರಾಮಸ್ಥರು അസമാധാന വ്യക്തപ്പെടുത്തുತ್ತಿದ್ದಾರೆ. 100 വർഷം സ്കൂളിലൊക്കെ കഴിഞ്ഞിരിക്കുകയാണ്. 4ാം ക്ലാസ് വരെയാണ് ഇവിടെ ഉള്ളത്. പക്ഷേ ഇവിടെ വിദ്യാഭ്യാസം നല്ല രീതിയിൽ പ്രവർത്തിക്കുന്നുണ്ട്. 4ാം ക്ലാസ് വരെ ഇവിടെ എല്ലാ കുട്ടികൾ പഠിക്കുന്ന പാവപ്പെട്ട കുട്ടികളാണെല്ലാം ഈ നാട്ടുകാർ. പക്ഷേ 5ാം ക്ലാസ് പോകാൻ ദൂരമാണ്, വണ്ടി സൗകര്യമില്ല ഇവിടെ സ്കൂളിൽ. അതുകൊണ്ട് അടുത്ത 100 വർഷം കഴിഞ്ഞിട്ട് അടുത്ത കാലയളവിലെങ്കിലും ഇവിടെ ഒരു 5ാം ക്ലാസ് അപ്ലോഡ് ചെയ്യണമെന്ന് വിദ്യാഭ്യാസ മന്ത്രിക്കും അതേപോലെ ഉദ്യോഗസ്ഥന്മാരും എല്ലാവരും ഈ ನಾಟಕಕ್ಕೆ ഇവിടെ പറയാനുള്ളത്. ಸರ್ಕಾರ ಕನಿಷ್ಠ 5ನೇ ತರಗತಿಯನ್ನು ತಕ್ಷಣ ಆರಂಭಿಸಬೇಕು ಹಾಗೂ ಹಂತ ಹಂತವಾಗಿ ಯುಪಿ ಶಾಲೆಯನ್ನಾಗಿ ನವೀಕರಿಸಬೇಕು ಎಂಬುದು ಸ್ಥಳೀಯರ ಬೇಡಿಕೆಯಾಗಿದೆ. ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಮಕ್ಕಳು ದೂರದ ಶಾಲೆಗೆ ಹೋಗದೆ ಇಲ್ಲಿಯೇ ವಿದ್ಯಾಭ್ಯಾಸ ಮುಂದುವರಿಸಲು ಬಯಸುತ್ತಾರೆ. ಗ್ರಾಮಸ್ಥರ ಪ್ರಕಾರ ಕೆಡಿಎಫ್ ನಿಧಿ ಇಲ್ಲಿಗೆ ತಲುಪದೇ ಇರುವುದು ಪರಿಸ್ಥಿತಿಯನ್ನು ಹಿಂದುಳುವಂತೆ ಮಾಡಿದೆ. ಆದಾಗ್ಯೂ SC, ST ಹಾಗೂ ಹಿಂದುಳಿದ ವರ್ಗದ ಮಕ್ಕಳು ಪ್ರಸ್ತುತ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಪೋಷಕರು ತಮ್ಮ ಮಕ್ಕಳಿಗೆ ಸ್ಥಳೀಯ ಶಾಲೆಯಲ್ಲಿಯೇ ಮುಂದುವರಿದ ಶಿಕ್ಷಣ ದೊರಕಬೇಕು ಎಂದು ಆಗ್ರಹಿಸುತ್ತಿದ್ದಾರೆ. 24 സ്ഥാപിതമായ LP സ്കൂൾ ബഡാജ നിലവിൽ 4ാം ക്ലാസ് വരെ പഠനം ഇവിടെ ഉള്ളത്. 4ാം ക്ലാസ് കഴിഞ്ഞാൽ ഈ നാട്ടിലെ കുട്ടികൾക്ക് UP സ്കൂളുകൾ എത്തണമെങ്കിൽ ഒരുപാട് കഷ്ടങ്ങൾ ഉണ്ട്. കാരണം ഇവിടെ പൊതുഗതാഗതമില്ല. കിലോമീറ്ററുകളോളം നടന്ന് പോകേണ്ട ഒരവസ്ഥയാണ് ഇപ്പോൾ ഇവിടെ ഉള്ളത്. അതുകൊണ്ട് ഈ നാട്ടുകാർക്ക് ആവശ്യപ്പെടാനുള്ളത് അടുത്ത വർഷമെങ്കിലും 5ാം ക്ലാസ് വരെ ഇവിടെ ആരംഭിക്കണം ಎನ್ನುವುದನ್ನು. ಗ್ರಾಮಸ್ಥರ ಅಭಿಪ್ರಾಯದಲ್ಲಿ ಸರ್ಕಾರ ತುರ್ತಾಗಿ ಕ್ರಮ ಕೈಗೊಂಡು ಈ 100 ವರ್ಷ ಪೂರೈಸಿದ ಶಾಲೆಯನ್ನು ಯುಪಿ ಶಾಲೆಯನ್ನಾಗಿ ನವೀಕರಿಸಬೇಕು. ಹೀಗೆ ಮಾಡಿದರೆ ಮಕ್ಕಳು ದೂರ ಪ್ರಯಾಣಿಸಬೇಕಾಗಿರುವ ತೊಂದರೆ ತಪ್ಪುತ್ತದೆ ಹಾಗೂ ಹಿಂದುಳಿದ ಪ್ರದೇಶದ ಶಿಕ್ಷಣ ಅಭಿವೃದ್ಧಿಗೂ ದಾರಿ ತೆರೆದುಕೊಳ್ಳುತ್ತದೆ ಎಂಬುದು ಪೋಷಕರ ನಿರೀಕ್ಷೆಯಾಗಿದೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಮಂಜೇಶ್ವರ ಉಪ್ಪಳಗೇಟ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಸ್ಕೂಟರ್ ಸವಾರ ದಾರುಣವಾಗಿ ಮೃತಪಟ್ಟ ಘಟನೆ ನಡೆದಿದೆ. ಸಹಚರನಿಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ತಲಪಾಡಿ ನಿವಾಸಿ ಹಮೀದ್ ಆಗಿದ್ದಾರೆ ಮೃತಪಟ್ಟಿರುವುದು. ಬುಧವಾರ ರಾತ್ರಿ 7:30ರ ಸುಮಾರಿಗೆ ಉಪ್ಪಳಗೇಟ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಸ್ಕೂಟರ್ ಸವಾರ ದಾರುಣವಾಗಿ ಮೃತಪಟ್ಟ ಘಟನೆ ನಡೆದಿದೆ. ತಲಪಾಡಿ ನಿವಾಸಿ ಹಮೀದ್ ಆಗಿದ್ದಾರೆ ಅಪಘಾತದಲ್ಲಿ ಮೃತಪಟ್ಟಿರುವುದು. ಜೊತೆಗಿದ್ದ ಇಜಾಸಿಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ತಲಪಾಡಿ ಕಡೆಯಿಂದ ಉಪ್ಪಳದ ಕಡೆಗೆ ಹೋಗುತ್ತಿದ್ದ ಸ್ಕೂಟರಿಗೆ ಅದೇ ಭಾಗದಿಂದ ಅತಿ ವೇಗದಿಂದ ಬಂದ ಬೊಲೆರೋ ಜೀಪ್ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದೆ ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕುಟುಂಬಶ್ರೀ ಜಿಲ್ಲಾ ಮಿಷನ್ ನೇತೃತ್ವದಲ್ಲಿ ಆಟಗದ್ದೆ ಬುಡಕಟ್ಟು ಕಲಾ ತಂಡವು ಬರುತ್ತಿದೆ. ಮಂಗಳಂ ಕಳಿ, ಕೊರಗ ನೃತ್ಯ, ಕುಡಿಯ ನೃತ್ಯ, ಎರೆದುಂ ಕಳಿ ಎಂಬ ಸ್ಥಳೀಯ ಕಲಾ ಪ್ರಕಾರಗಳನ್ನು ಸಂಯೋಜಿಸುವ ಈ ತಂಡವನ್ನು ಶಾಸಕ ಎನ್.ಎ. ನಿಲ್ಕುಂದ್ ಉದ್ಘಾಟಿಸಿದರು. ಸ್ಥಳೀಯ ಜನರ ಉನ್ನತಿಗಾಗಿ ಪ್ರಸ್ತುತ ಕುಟುಂಬಶ್ರೀ ನಡೆಸುತ್ತಿರುವ ಚಟುವಟಿಕೆಗಳು ಶ್ಲಾಘನೀಯ ಎಂದು ಅವರು ಹೇಳಿದರು. ಕುಟುಂಬಶ್ರೀ ಜಿಲ್ಲಾ ಮಿಷನ್ ನೇತೃತ್ವದಲ್ಲಿ ಆಟಗದ್ದೆ ಬುಡಕಟ್ಟು ಕಲಾ ತಂಡದ ರಚನೆಯನ್ನು ಶಾಸಕ ಎನ್.ಎ. ನಿಲ್ಕುಂದ್ ಉದ್ಘಾಟಿಸಿದರು. ಸ್ಥಳೀಯ ಜನರ ಉನ್ನತಿಗಾಗಿ ಪ್ರಸ್ತುತ ಕುಟುಂಬಶ್ರೀ ನಡೆಸುತ್ತಿರುವ ಚಟುವಟಿಕೆಗಳು ಶ್ಲಾಘನೀಯ ಎಂದು ಅವರು ಹೇಳಿದರು. ಮಂಗಳ ಕಳಿ, ಕೊರಗ ನೃತ್ಯ, ಕುಡಿಯ ನೃತ್ಯ ಮತ್ತು ಎರೆದು ಕಳಿ ಎಂಬ ಸ್ಥಳೀಯ ಕಲಾ ಪ್ರಕಾರಗಳನ್ನು ಸಂಯೋಜಿಸುವ ಮೂಲಕ ಈ ತಂಡವನ್ನು ರಚಿಸಲಾಗಿದೆ.
ಡ್ರೋನ್ ತರಬೇತಿ ಸರ್ಟಿಫಿಕೇಟ್ ವಿತರಣೆ, ಸ್ನೇಹಿತ ಜೆಂಟರ್ ಸೆಂಟರ್ನಲ್ಲಿ 1 ಲಕ್ಷ ಪುಸ್ತಕಗಳ ಗ್ರಂಥಾಲಯಗಳನ್ನು ಸ್ಥಾಪಿಸಲು ಪುಸ್ತಕ ಸಂಗ್ರಹ ಹಾಗೂ ಕೊರಗ ಪ್ರಾಜೆಕ್ಟ್ ಲಿಟಲ್ ಪಬ್ಲಿಕೇಶನ್ ಪ್ರಕಟಿಸಿದ ಒನ್ನಾನ್ ಕುನ್ನಿನ್ ಮೇಲ್ ಓರೆಡಿಕ್ ಮಣ್ಣಿನ್ ಮೇಲ್ ಪುಸ್ತಕದ ಬಿಡುಗಡೆಯೂ ನಡೆಯಿತು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಪಿ. ಬೇಬಿ ಬಾಲಕೃಷ್ಣನ್ ಅಧ್ಯಕ್ಷತೆ ವಹಿಸಿದ್ದರು. ಸಹಾಯಕ ಜಿಲ್ಲಾ ಮಿಷನ್ ಸಂಯೋಜಕ ಕೆಎಂ ಕಿಶೋರ್ ಕುಮಾರ್ ಯೋಜನೆಯನ್ನು ವಿವರಿಸಿದರು. ಜಿಲ್ಲಾ ಮಿಷನ್ ಸಂಯೋಜಕ ಕೆ. ರತೀಶ್ ಕುಮಾರ್ ಸ್ವಾಗತಿಸಿ ಆಯಿಷಾ ಇಬ್ರಾಹಿಂ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಬದಿಯಡ್ಕ ಚರ್ಲಡ್ಕ ಎಂಬಲ್ಲಿ ನಿರ್ಮಾಣ ಪೂರ್ತಿಯಾಗದ 2 ಅಂತಸ್ತಿನ ಮನೆಯಲ್ಲಿ ಕಳ್ಳತನ. ವೈರಿಂಗ್ಗಾಗಿ ಬಳಸಲಾಗಿದ್ದ ಲಕ್ಷಾಂತರ ಮೌಲ್ಯದ ವೈರ್ಗಳನ್ನು ಕಳ್ಳತನ ಮಾಡಲಾಗಿರುವುದು. ಚರ್ಲಡ್ಕ ನಿವಾಸಿ ಹಸೈನರ್ ಕೋಲಾರಿ ಎಂಬವರ ಮನೆಯಲ್ಲಾಗಿದೆ ಕಳ್ಳತನ ನಡೆದಿರುವುದು. ಬದಿಯಡ್ಕ ಚರ್ಲಡ್ಕ ಎಂಬಲ್ಲಿ ನಿರ್ಮಾಣ ಪೂರ್ತಿಯಾಗದ 2 ಅಂತಸ್ತಿನ ಮನೆಯಿಂದ ವೈರಿಂಗಿಗಾಗಿ ಬಳಸಲಾಗುತ್ತಿದ್ದ ವೈರುಗಳನ್ನು ಕಳ್ಳತನ ಮಾಡಲಾಗಿದೆ. ಚರ್ಲಡ್ಕ ನಿವಾಸಿ ಹಸೈನರ್ ಕೋಲಾರಿ ಎಂಬವರ ಮನೆಯಲ್ಲಾಗಿದೆ ಕಳ್ಳತನ ನಡೆದಿರುವುದು. ವೈರಿಂಗ್ ಪೂರ್ಣಗೊಂಡ 2 ಅಂತಸ್ತಿನ ಮನೆಯಲ್ಲಿ ಕಳೆದ ದಿನ ಸಾಯಂಕಾಲದವರೆಗೆ ಟೈಲ್ಸ್ ಕೆಲಸಗಾರರು ಹಾಗೂ ಇತರರು ಇದ್ದರು. ಟೈಲ್ಸ್ ಕೆಲಸಕ್ಕೆ ಬಳಸುವ ಯಂತ್ರಗಳು ಮತ್ತು ಟೈಲ್ಸ್ಗಳು ಇದ್ದರೂ ಅವುಗಳಲ್ಲಿ ಯಾವುದೂ ಕಳ್ಳತನವಾಗಲಿಲ್ಲ. ವೈರುಗಳನ್ನು ಎಳೆದು ಕತ್ತರಿಸಿ ಒಳಗೆ ಇದ್ದ ತಾಮ್ರ കള്ളത്തന ಮಾಡಿದ್ದಾರೆ ಎಂದು സാമാജിക ಕಾರ್ಯಕರ್ತ ಖಲೀಲ್ ಹೇಳಿದರು. വയറിങ്ങിൻ്റെ വർക്ക് നടക്കുന്നത് വീട് കൂടിയാൻ വേണ്ടിയിട്ട് വയറിങ്ങിൻ്റെ പണിയെല്ലാം കഴിഞ്ഞിട്ട് പിന്നെ കലക്ഷനിൽ കൊടുക്കാൻ വേണ്ടിയിട്ട് നാളെ മറ്റേ സ്വിച്ച് ബോർഡ് കളിക്കാൻ വേണ്ടിയിട്ട് വെച്ച വയറിനെ ഇന്നലെ രാത്രി ഇല്ലെങ്കിൽ ഇന്നലെ 6 മണി വരെ 7 മണി വരെ ഇങ്ങനെ ഉണ്ടായിരുന്നു. ഇവിടെ പണിക്കാരും പിന്നെ എല്ലാവരും ഉണ്ടായിരുന്നു. ടൈൽസിൻ്റെ പണിക്കാരുണ്ടായിരുന്നു. ടൈൽസിൻ്റെ സാധനം ഉണ്ടായിരുന്നു. മിഷന് കാര്യങ്ങളൊക്കെ ഉണ്ടായിരുന്നു. ഒന്നും കളവ് പോയിട്ടില്ല. ഈ വയർ വലിച്ച വയർ ആണ് കട്ടാക്കിയിട്ട് എടുത്തത്. എന്നിട്ട് കട്ടാക്കിയിട്ട് എടുത്ത് മാത്രമല്ല അവിടെ തന്നെ കത്തിച്ചിട്ട് അതിൻ്റെ ചെമ്പൊക്കെ കൊണ്ടുപോയതാണ് ഇന്നലെ രാത്രി. ನಿರ್ಮಾಣ ಪೂರ್ತಿಯಾಗದ ಮನೆಗಳಿಂದಲೂ ಇಂತಹ ಕಳ್ಳತನ ನಡೆಯುತ್ತಿರುವುದು ಸ್ಥಳೀಯರಲ್ಲಿ ಭೀತಿ ಸೃಷ್ಟಿಸುತ್ತಿದೆ. ಬದಿಯಡ್ಕ ಬಾರಡ್ಕದಲ್ಲಿಯೂ ಈ ಹಿಂದೆಯೂ ಇದೇ ರೀತಿ ಕಳ್ಳತನ ನಡೆದಿದ್ದು, ಈ ಬಗ್ಗೆ ಬದಿಯಡ್ಕ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ನಂದಿಲತ್ ಜಿಮಾರ್ಟ್ 19 ಲಖಪತಿ ಆಫರ್ನ 2ನೇ ವಿಜೇತರನ್ನು ಡ್ರಾ ಮೂಲಕ ಆಯ್ಕೆ ಮಾಡಲಾಯಿತು. ಕೋಡಕರ ನಿವಾಸಿ ಅಶ್ನಾ ಕೆವಿಯಾಗಿದ್ದಾರೆ ವಿಜೇತರಾಗಿರುವುದು. ನಂದಿಲತ್ ಜಿಮಾರ್ಟ್ 19 ಲಖಪತಿ ಆಫರ್ನಲ್ಲಿ ಪ್ರತಿದಿನ ಡ್ರಾ ಮೂಲಕ ಆಯ್ಕೆಯಾಗುವ ಪ್ರತಿಯೊಬ್ಬ ಅದೃಷ್ಟಶಾಲಿ ವ್ಯಕ್ತಿಗೂ 1 ಲಕ್ಷ ರೂಪಾಯಿ ಬಹುಮಾನವಾಗಿ ದೊರೆಯುತ್ತದೆ. ಓಣಂ ಸಂದರ್ಭದಲ್ಲಿ ಗೋಪು ನಂದಿಲತ್ ಗ್ರೂಪ್ ನಂದಿಲತ್ ಜಿಮಾರ್ಟ್ ಸಿದ್ಧಪಡಿಸಿದ ಉಡುಗೊರೆ ಯೋಜನೆಯಾದ ನಂದಿಲತ್ ಜಿಮಾರ್ಟ್ 19 ಲಖಪತಿ ಆಫರ್ನ 2ನೇ ವಿಜೇತರನ್ನು ಡ್ರಾ ಮೂಲಕ ಆಯ್ಕೆ ಮಾಡಲಾಯಿತು. ಕೇರಳದಾದ್ಯಂತ ನಂದಿಲತ್ ಜಿಮಾರ್ಟ್ನ ಎಲ್ಲ ಶೋರೂಮ್ಗಳಿಂದ ಖರೀದಿಸಿದವರಿಂದ ಡ್ರಾ ಮೂಲಕ ಕೋಡಕರ ನಿವಾಸಿ ಅಶ್ನಾ ಕೆವಿಯವರನ್ನಾಗಿದೆ ವಿಜೇತರನ್ನಾಗಿ ಆಯ್ಕೆ ಮಾಡಲಾಗಿರುವುದು. 114516 ಆಗಿದೆ ಕೂಪನ್ ಸಂಖ್ಯೆ. ಪುಂಕುನ್ನಂ ನಿವಾಸಿ ಲಿಜೋ ಕೆವಿ ಆಗಿದ್ದಾರೆ ಡ್ರಾ ಮೂಲಕ ವಿಜೇತರನ್ನು ಆಯ್ಕೆ ಮಾಡಿರುವುದು. ಗೋಪು ನಂದಿಲತ್ ಗ್ರೂಪ್ ನಿರ್ದೇಶಕಿ ಐಶ್ವರ್ಯ ನಂದಿಲತ್, ಕಾರ್ಯನಿರ್ವಾಹಕ ನಿರ್ದೇಶಕ ಅರ್ಜುನ್ ನಂದಿಲತ್, ಆಡಳಿತ ನಿರ್ದೇಶಕ ಜಾಯ್ ಎನ್ಪಿ, ಶೋರೂಮ್ ಮ್ಯಾನೇಜರ್ ವಿನು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಂದಿಲತ್ ಜಿಮಾರ್ಟ್ 19 ಲಖಪತಿ ಆಫರ್ನಲ್ಲಿ ಪ್ರತಿದಿನ ಡ್ರಾ ಮೂಲಕ ಆಯ್ಕೆಯಾಗುವ ಪ್ರತಿಯೊಬ್ಬ ಅದೃಷ್ಟಶಾಲಿ ವಿಜೇತರು 1 ಲಕ್ಷ ರೂಪಾಯಿಯನ್ನು ಬಹುಮಾನವಾಗಿ ಪಡೆಯುತ್ತಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಅನಸ್ವರ ರೀಡಿಂಗ್ ರೂಮ್ ಅಂಡ್ ಲೈಬ್ರರಿ ಆಯೋಜಿಸಿದ್ದ ವಿಜಯೋತ್ಸವ ನಾಡಿನ ಉತ್ಸವವಾಗಿ ಬದಲಾಯಿತು. ಓದುವಿಕೆಯನ್ನು ಉತ್ತೇಜಿಸುವುದಕ್ಕಾಗಿ ನಡೆದ ವಿಜಯೋತ್ಸವವನ್ನು ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯ ಸಿಜೆ ಸಜಿತ್ ಉದ್ಘಾಟಿಸಿದರು. ಮಧ್ಯ ಬೇಸಿಗೆ ರಜಾ ಕಾಲದಲ್ಲಿ ಹೊಸದುರ್ಗ ತಾಲೂಕು ಗ್ರಂಥಾಲಯ ಮಂಡಳಿಯು ಆಯೋಜಿಸಿದ್ದ ಮಕ್ಕಳ ವಾಚನ ಕಾರ್ಯಕ್ರಮದಲ್ಲಿ ಸುಮಾರು 1400 ಪುಸ್ತಕಗಳನ್ನು ಓದಲಾಯಿತು ಹಾಗೂ ಓದುವ ಟಿಪ್ಪಣಿಗಳನ್ನು ಬರೆದು ಅತ್ಯುತ್ತಮ ಗ್ರಂಥಾಲಯಗಳಲ್ಲಿ ಒಂದಾಗಿ ಅನಸ್ವರ ರೀಡಿಂಗ್ ರೂಮ್ ಅಂಡ್ ಲೈಬ್ರರಿ ಆಯ್ಕೆಯಾಗಿತ್ತು. ಇದರ ಆಚರಣೆಯ ಭಾಗವಾಗಿ ಆಯೋಜಿಸಲಾದ ವಿಜಯೋತ್ಸವವು ದೊಡ್ಡ ಜನಪ್ರಿಯ ಉತ್ಸವವಾಗಿ ಬದಲಾಯಿತು. കാസർഗോഡ് ജില്ലാ പഞ്ചായത്ത് സദസ്യ സിജെ സജിത് വിജയോത്സവವನ್ನು ಉದ್ಘಾಟಿಸಿದರು. വെല്ലുവിളികളെ അതിജീവിക്കാനും പുതിയ കാലത്തിന്റെ സാധ്യതകളെ പ്രയോജനപ്പെടുത്താനും ഒരു നാടിനെ സജ്ജമാക്കുക എന്ന ഒരു വലിയ കടമയാണ് നമ്മുടെ വായനശാലകൾക്ക്, ഗ്രന്ഥാലയങ്ങൾക്ക് ഏറ്റെടുക്കാനുള്ളത്. സാംസ്കാരിക രംഗത്തെ ഇടപെടൽ ഏറെ പ്രസക്തമാകുന്നൊരു കാലം കൂടിയാണ്. നമ്മൾ ഈ കാലത്തെ അടയാളപ്പെടുത്തുന്നത് പോസ്റ്റ് ട്രൂത്ത് ഏജ് എന്നാണ്. സത്യാനന്തര കാലം എന്നാണ് മലയാളത്തിൽ പറയുന്നത്.
ಜಿಲ್ಲಾ ಗ್ರಂಥಾಲಯ ಮಂಡಳಿ ಕಾರ್ಯದರ್ಶಿ ಡಾಕ್ಟರ್ ಪಿ ಪ್ರಭಾಕರನ್ ಗ್ರಂಥಾಲಯ ಮತ್ತು ಮಕ್ಕಳಿಗೆ ಉಡುಗೊರೆಗಳನ್ನು ವಿತರಿಸಿದರು. ಹೊಸದುರ್ಗ ತಾಲೂಕು ಗ್ರಂಥಾಲಯ ಮಂಡಳಿ ಕಾರ್ಯದರ್ಶಿ ಪಿ ವೇಣುಗೋಪಾಲನ್ ಗ್ರಂಥಾಲಯ ವನಿತೆ ವೇದಿ ವತಿಯಿಂದ ಸಂಗ್ರಹಿಸಲಾದ ಸುಮಾರು 150 ಪುಸ್ತಕಗಳನ್ನು ಸ್ವೀಕರಿಸಿದರು. ಗಣಿತದಲ್ಲಿ ಆಸಕ್ತಿದಾಯಕ ಅನುಭವಗಳನ್ನು ನೀಡುವ ಅಬಾಕಸ್ನ ರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ರ್ಯಾಂಕ್ ಗಳಿಸಿದ ಮಕ್ಕಳಿಗೆ ಹಾಗೂ ಅವರಿಗೆ ಕಲಿಸಿದ ದೀಪಾ ಅವರಿಗೆ ಉಡುಗೊರೆಗಳನ್ನು ನೀಡಿ ತಾಲೂಕು ಗ್ರಂಥಾಲಯ ಪರಿಷತ್ತು ಅಧ್ಯಕ್ಷ ಸುನಿಲ್ ಪಟ್ಟೇನ ಸನ್ಮಾನಿಸಿದರು. ಗ್ರಾಮ ಪಂಚಾಯತ್ ಸದಸ್ಯ ರವೀಂದ್ರನ್ ಮಾನ್ಯಡ್ ಸಾಹಿತ್ಯ ರಸಪ್ರಶ್ನೆ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಿಸಿದರು. ಇಡೀ ಗ್ರಾಮವು ಮಕ್ಕಳ ಈ ಯಶಸ್ಸಿನಲ್ಲಿ ಭಾಗವಹಿಸಿತು. ಪಿವಿ ಉಣ್ಣಿರಾಜನ್, ವಿ ಬಾಲಚಂದ್ರನ್, ವಿ ಬಾಲನ್, ನೀತು ಒಪಿ, ದಿಲೀಪ್ ಕುಮಾರ್, ರಾಜೇಶ್ ಪಿಪಿ ಎಂಬಿವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಲಪಾಡಿಯಲ್ಲಿ ಅಮಿತ ವೇಗದಲ್ಲಿ ಬಂದ ಕರ್ನಾಟಕ ಎಸ್ಆರ್ಟಿಸಿ ಬಸ್ ನಿಯಂತ್ರಣ ತಪ್ಪಿ ಸಂಭವಿಸಿದ ಭೀಕರ ಅಪಘಾತ. 8 ಮಂದಿಗೆ ಗಂಭೀರವಾಗಿ ಗಾಯಗಳಾಗಿದ್ದು 6 ಮಂದಿ ಮೃತಪಟ್ಟ ಘಟನೆ. ಕೇರಳ ಅಂಗೀಕೃತ ಶಾಲಾ ನಿರ್ವಹಣಾ ಸಂಘ ಜಿಲ್ಲಾ ಸಮಿತಿ ಆಯೋಜಿಸುವ ವಿಜಯೋತ್ಸವ 2025 ಕಾರ್ಯಕ್ರಮ ನಡೆಯಿತು ನೆಲ್ಲಿಕಟ್ಟೆ ಪಿಬಿಆರ್ ಹಾಲ್ನಲ್ಲಿ. ಕೆಪಿಎಸ್ಟಿಎ ಪರಿವರ್ತನಾ ಸಂದೇಶ ಯಾತ್ರೆ ಸ್ವಾಗತ ಸಂಘ ಕಚೇರಿಯ ಉದ್ಘಾಟನೆ ಕಾಸರಗೋಡು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ. ಆರೋಪಿ ಸಿ ಕೃಷ್ಣಕುಮಾರ್ ತಮ್ಮ ವಿರುದ್ಧ ದೂರು ನೀಡಿದ ಸಂತ್ರಸ್ತೆಯ ವಿವರಗಳನ್ನು ಬಹಿರಂಗಪಡಿಸಿದ್ದಕ್ಕಾಗಿ ಪೊಲೀಸರು ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು. ಕಾಂಗ್ರೆಸ್ ವಕ್ತಾರ ಸಂದೀಪ್ ವಾರಿಯರ್ ಹೇಳಿಕೆ. ಮಂಜೇಶ್ವರದ ಬಡಜಿ ಗ್ರಾಮದಲ್ಲಿರುವ ಶತಮಾನಗಳಷ್ಟು ಹಳೆಯದಾದ ಸರ್ಕಾರಿ ಎಲ್ಪಿ ಶಾಲೆ ಯುಪಿ ಶಾಲೆಯನ್ನಾಗಿ ನವೀಕರಿಸಬೇಕೆಂದು ಪೋಷಕರು, ಶಿಕ್ಷಕರು ಹಾಗೂ ಸ್ಥಳೀಯರ ಆಗ್ರಹ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.